ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರಕ್ಕೆ ಇಳಿದಿರುವಂತದ್ದು. ದರ್ಶನ್ ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಎನ್ನುವಂತ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಎಚ್.ಡಿ. ಕುಮಾರಸ್ವಾಮಿನೂ ಕೂಡ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಹೇಳಿಕೆಯನ್ನ ನೀಡಿರುವಂತದ್ದು. ಯಾರು ಬೇಕಾದ್ರೂ ಪ್ರಚಾರ ಮಾಡಬಹುದು, ಅವರ ಕರ್ತವ್ಯ ಅವರು ಮಾಡ್ತಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈಗಾಗಲೇ ದರ್ಶನ್ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ಅಬ್ಬರದ ಪ್ರಚಾರದಲ್ಲಿ ಇಳಿದಿದ್ದಾರೆ. ಇನ್ನು ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಕುಮಾರಸ್ವಾಮಿ ಅವರು, ಯಾರು ಬೇಕಾದ್ರೂ ಯಾರ ಪ್ರಚಾರಕ್ಕೆ ಹೋಗ್ಬೋದು, ಅದರಲ್ಲೇನು ತಪ್ಪಿದೆ, ಅದು ಅವರವರು ಇಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈ ಹಿಂದೆ ಕೂಡ 2019ರಲ್ಲಿ ಸುಮಲತಾ ಅವರ ಪರ ಪ್ರಚಾರವನ್ನ ಮಾಡಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಇವರ ಒಂದು ಸ್ಟಾರ್ ಪ್ರಚಾರ ತುಂಬಾ ಒಂದು ಮೈಲುಗಲ್ಲನ್ನ ಸಾಧಿಸಿತ್ತು. ಅವರು ಗೆದ್ದು ಬೀಗೋದಕ್ಕೆ ಸ್ವಪಕ್ಷವಾಗಿ ಸ್ವತಂತ್ರವಾಗಿ ನಿಂತ್ಕೊಂಡಂತ ಸುಮಲತಾ ಅವರು ಅದೇ ನಿಟ್ಟಿನಲ್ಲಿ ಈಗ ಸ್ಟಾರ್ ಚಂದ್ರು ಪರ ಪ್ರಚಾರಕ್ಕೆ ಇಳಿದಿರುವಂಥದ್ದು ನಟ ದರ್ಶನ್. ಹಾಗಾದ್ರೆ ಈ ಸ್ಟಾರ್ ಪ್ರಚಾರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮಂಡ್ಯದಲ್ಲಿ? ಸ್ಟಾರ್ ಚಂದ್ರು ಹಾಗಾದ್ರೆ ಮಂಡ್ಯ ಕ್ಷೇತ್ರವನ್ನ ಗೆದ್ದು ಬೀಗ್ತಾರಾ ಅನ್ನುವಂಥ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಕೂಡ ಇರುವಂಥದ್ದು. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಭರ್ಜರಿ ಪ್ರಚಾರವನ್ನ ನಡೆಸಿದಂತಹ ನಟ ದರ್ಶನ್ ಈ ಕುರಿತಾಗಿ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೂಡ ನೀಡಿದ್ರು. ನಾನು ಯಾವುದೇ ಪಕ್ಷದ ಪರವಾಗಿ ಇಲ್ಲಿಗೆ ಬಂದಿಲ್ಲ, ವ್ಯಕ್ತಿಯ ಪರವಾಗಿ ನಾನು ಬಂದಿದ್ದೀನಿ. ಶಾಸಕ ನರೇಂದ್ರ ಸ್ವಾಮಿ ಆಪ್ತರಾಗಿದ್ದು ಅವ್ರು ಹೇಳಿದ್ದಕ್ಕೆ ನಾನು ಸ್ಟಾರ್ ಚಂದ್ರ ಪರ ಒಂದು ಪ್ರಚಾರಕ್ಕೆ ಬಂದಿದ್ದು ಅನ್ನುವಂಥ ಹೇಳಿಕೆಯನ್ನ ಡಿ ಬಾಸ್ ನೀಡಿದ್ರು. ಇನ್ನು ಅದರಂತೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಎಚ್.ಡಿ. ಕುಮಾರಸ್ವಾಮಿ ಅವರು, ಸ್ಟಾರು ಯಾರ ಪ್ರಚಾರಕ್ಕೆ ಬೇಕಾದ್ರೂ ಹೋಗ್ಬೋದು. ಕಳೆದ ಬಾರಿ ಸುಮಲತಾ ಅವರ ಪರ ಪ್ರಚಾರ ಮಾಡಿದ್ರು, ಈ ಬಾರಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅದರಲ್ಲೇನು ತಪ್ಪಿದೆ, ಅದು ಅವ್ರವ್ರ ಇಷ್ಟಕ್ಕೆ ತಕ್ಕಂತೆ ಬಿಟ್ಟಿದ್ದು ಅನ್ನುವಂಥ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದನ್ನ ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೂಡ ಅಂತದೇನಿಲ್ಲ. ಯಾರಿಗೆ ಬೇಕಾದ್ರೂ ಕೆಲಸ ಮಾಡಬಹುದು. ತಪ್ಪೇನಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಪರವಾಗಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೂಡ ಅಂತದೇನಿಲ್ಲ. ಯಾರಿಗೆ ಬೇಕಾದ್ರೂ ಕೆಲಸ ಮಾಡ್ಬೋದು.